ಇನ್ನೊಂದು ವಿವಾದ ಅಂತಂದರೆ ಅದು RSS ಚಟುವಟಿಕೆಗಳಿಗೆ ರಾಜ್ಯದಲ್ಲಿ ಕಡಿವಾಣ ಹಾಕೋದಕ್ಕೆ ಮುಂದಾಗಿರುವ ರಾಜ್ಯ ಸರ್ಕಾರದ ನಿರ್ಧಾರದಿಂದ ಒಂದು ರೀತಿ ವಿವಾದ ಈಗ ಭುಗಿಲೆದ್ದಿದೆ. ಅವತ್ತು ಕ್ಯಾಬಿನೆಟ್ನಲ್ಲಿ RSS ಹೆಸರನ್ನ ಹೇಳದೇನೆ ಜಾಣತನ ಪ್ರದರ್ಶನ ಮಾಡಿದಂತಹ ರಾಜ್ಯ ಸರ್ಕಾರ ಈಗ ಎಚ್ಚರಿಕೆಯ ಹೆಜ್ಜೆ ಇಡೋದಕ್ಕೆ ಮುಂದಾಗಿದೆ. ಏನು ಎಚ್ಚರಿಕೆಯ ಹೆಜ್ಜೆ? RSS ಚಟುವಟಿಕೆಗಳಿಗೆ ಮೂಗುದಾರ ಹಾಕೋದಕ್ಕೆ ತರೋದಕ್ಕೆ ಹೊರಟಿದ್ದಂತಹ ಹೊಸ ಮಸೂದೆಗೆ ರಾಜ್ಯ ಸರ್ಕಾರ ರೆಡ್ ಸಿಗ್ನಲ್ ತೋರಿಸಿದೆ. ರೆಡ್ ಸಿಗ್ನಲ್ ಅಂದರೆ ಅರ್ಥಾತ್ ಬೇಡ, ಈಗ ಸದ್ಯಕ್ಕೆ ಬೇಡ ಅಂತಕ್ಕಂಥದ್ದು. ಆದರೆ ಆ ಮಸೂದೆ ಸಿದ್ಧವಾಗಿತ್ತು. ಆ ಕರಡು ಪ್ರತಿಯಲ್ಲಿ ಏನೆಲ್ಲ ಅಂಶಗಳು ಒಳಗೊಂಡಿತ್ತು ಅನ್ನೋದು ಎಕ್ಸ್ಕ್ಲೂಸಿವ್ ಆಗಿ ಪಬ್ಲಿಕ್ ಟಿವಿಗೆ ಮಾಹಿತಿ ಲಭ್ಯವಾಗಿದೆ. ಸೊ ಏನು ಅವರು ಜಾರಿ ತರೋದಕ್ಕೆ ಹೊರಟಿದ್ರು, ಏನೆಲ್ಲ ರೂಲ್ಸು, ಕರಡಿನಲ್ಲಿ ಏನಿತ್ತು, ಇದೆಲ್ಲದಕ್ಕೆ ಸಂಬಂಧಪಟ್ಟಂತಹ ಒಂದು ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಇದೆ, ನೋಡೋಣ ಬನ್ನಿ. RSS ವರ್ಸಸ್ ಸರ್ಕಾರ ಸಂಘರ್ಷ, ಹೊಸ ಬಿಲ್ ತರಲು ಸರ್ಕಾರ ರೆಡ್ ಸಿಗ್ನಲ್, ಕಾಂಗ್ರೆಸ್ ಸರ್ಕಾರದಿಂದ ಎಚ್ಚರಿಕೆಯ ಹೆಜ್ಜೆ, ಗೊಂದಲ ಇರುವ ಜಿಲ್ಲೆ ಪ್ರದೇಶಗಳಲ್ಲಿ ಕಠಿಣ ರೂಲ್ಸ್. ರಾಜ್ಯದಲ್ಲಿ RSS ವರ್ಸಸ್ ಸರ್ಕಾರದ ಜಟಾಪಟಿ ಜೋರಾಗಿದೆ. ಕರ್ನಾಟಕದಲ್ಲಿ RSS ಬ್ಯಾನ್ ಸಮರ ರಾಜ್ಯ ರಾಜಕಾರಣದಲ್ಲಿ ಹಲ್ಚಲ್ ಎಬ್ಬಿಸಿದೆ. ಸಂಘ ಪರಿವಾರದವರ ಪಿತ್ತ ನೆತ್ತಿಗೇರಿಸಿದೆ. ಬಿಜೆಪಿಯವರು ಕಾಂಗ್ರೆಸ್ ನಾಯಕರ ವಿರುದ್ಧ ಮುಗಿಬಿದ್ದಿದ್ದಾರೆ. ರಾಜ್ಯ ಸರ್ಕಾರ RSS ಚಟುವಟಿಕೆಗಳಿಗೆ ಸರ್ಕಾರಿ ಜಾಗಗಳಲ್ಲಿ ಬ್ರೇಕ್ ಹಾಕುವ ಮೂಲಕ ವಿವಾದಕ್ಕೆ ನಾಂದಿ ಹಾಡಿದೆ. RSS ಹೆಸರು ಹೇಳದೆ ಜಾಣ ನಡೆ ಪ್ರದರ್ಶಿಸಿದ್ದ ಸಿದ್ದರಾಮಯ್ಯ ಸರ್ಕಾರ ಮೂಗುದಾರ ಹಾಕುವ ಯತ್ನ ಮಾಡಿದೆ. ಈ ಬೆನ್ನಲ್ಲೇ ಇದೀಗ ಸರ್ಕಾರದಿಂದ RSSಗೆ ಕಡಿವಾಣ ಹಾಕುವ ವಿಚಾರದ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಪಬ್ಲಿಕ್ ಟಿವಿಗೆ ಸಿಕ್ಕಿದೆ. ಎಸ್, ರಾಜ್ಯ ಕಾಂಗ್ರೆಸ್ ಸರ್ಕಾರ RSS ಚಟುವಟಿಕೆಗೆ ಬ್ರೇಕ್ ಹಾಕುವ ವಿಚಾರದಲ್ಲಿ ಎಚ್ಚರಿಕೆಯ ಹೆಜ್ಜೆ ಇಟ್ಟಿದೆ. ಹೊಸ ಬಿಲ್ ತರಲು ಸರ್ಕಾರ ರೆಡ್ ಸಿಗ್ನಲ್ ನೀಡಿದೆ. ಗೊಂದಲ ಇರುವ ಜಿಲ್ಲೆ ಏರಿಯಾಗಳಲ್ಲಿ ಮಾತ್ರ ಕಠಿಣ ರೂಲ್ಸ್ ತರಲು ಮುಂದಾಗಿದೆ. ಬಿಲ್ ಡ್ರಾಫ್ಟ್ನ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಸಿಕ್ಕಿದೆ. ಪ್ರಿಯಾಂಕ್ ಖರ್ಗೆ ಪತ್ರಕ್ಕಷ್ಟೇ ಆದೇಶ ಸಾಕು, ಈ ವಿಚಾರದಲ್ಲಿ ಆತರ ಮಾಡೋದು ಬೇಡ ಅಂತ CM DCM ಸೇರಿ ಹಲವು ಸಚಿವರು ಕಿವಿ ಮಾತು ಹೇಳಿದ್ದಾರೆ. ಯಾವ ಬಿಲ್ ಸದ್ಯಕ್ಕೆ ಬೇಡ, RSSನವರನ್ನ ಹೈಪ್ ಮಾಡೋದು ಏಕೆ, ಸುಮ್ಮನೆ ಎಳೆದಾಡೋದು ಬೇಡ ಅಂತ ಕಳೆದ ವಾರದ ಕ್ಯಾಬಿನೆಟ್ ಸಭೆಯಲ್ಲಿ ಪ್ರಿಯಾಂಕ್ ಖರ್ಗೆಗೆ CM DCM ಸೇರಿ ಹಲವು ಹಿರಿಯ ಸಚಿವರು ಕಿವಿ ಮಾತು ಹೇಳಿದ್ದಾರೆ. ಸರ್ಕಾರಿ ಕಟ್ಟಡ ಆವರಣಗಳಲ್ಲಿ RSS ಕಾರ್ಯಚಟುವಟಿಕೆಯನ್ನ ನಿರ್ಬಂಧ ಮಾಡಬೇಕು, ಅದಕ್ಕೆ ಅವಕಾಶ ಕೊಡಬಾರದು ಅಂತ ಪ್ರಿಯಾಂಕ್ ಖರ್ಗೆ ಅವರು ಮೊದಲು ಧ್ವನಿ ಎತ್ತಿದ್ರು. ಸರ್ಕಾರಕ್ಕೆ ಪತ್ರವನ್ನು ಕೂಡ ಬರೆದಿದ್ರು. ಈ ಪತ್ರದ ಆಧಾರದ ಮೇಲೆ ಹೊಸ ಬಿಲ್ ಅನ್ನು ತರೋದಕ್ಕೂ ಕೂಡ ಬೇರೆ ಬೇರೆ ರೀತಿಯ ತಂತ್ರಗಳು, ಒತ್ತಡವನ್ನು ಹಾಕಿದ್ವು. ಆದರೆ ಈಗ ಅದೇ ಬಿಲ್ಲನ್ನು ರಾಜ್ಯ ಸರ್ಕಾರ ರಿಜೆಕ್ಟ್ ಮಾಡಿದೆ. ಅಂದರೆ ಕೇವಲ RSSನ ಕಡಿವಾಣಕ್ಕೆ ಮಾತ್ರ ಈ ಬಿಲ್ಲನ್ನು ತಂದರೆ ಅದು ಎಲ್ಲದಕ್ಕೂ ಕೂಡ ಅಪ್ಲೈ ಆಗುತ್ತೆ ಅನ್ನೋ ಒಂದು ಆತಂಕವೂ ಕೂಡ ರಾಜ್ಯ ಸರ್ಕಾರದ್ದು. ಹಾಗಾಗಿ ಪ್ರಿಯಾಂಕ ಖರ್ಗೆ ಅವರ ಒಂದು ಪ್ರಸ್ತಾಪ ಏನಿತ್ತು ಅದು ಕೇವಲ ಆದೇಶದಲ್ಲಿ ಮಾತ್ರ ಇರಲಿ, ಯಾವುದೇ ರೀತಿಯ ಹೊಸ ಬಿಲ್ ಬೇಡ ಅನ್ನೋದು ಸರ್ಕಾರದ ತೀರ್ಮಾನ ಆಗಿದೆ. ಪೊಲಿಟಿಕಲ್ ಫೈಟ್ ಬೇರೆ, ಸೈದ್ಧಾಂತಿಕ ಸಮರ ಬೇರೆ. ದಂಡ, ಶಿಕ್ಷೆ, ಬಿಲ್ ಕರಡು ರೆಡಿಯಾಗಿದ್ದರೂ ತಿರಸ್ಕೃತ. ಎಸ್, ಈ ಬಿಲ್ ತಂದರೆ RSSಗಷ್ಟೇ ಅಲ್ಲ, ಎಲ್ಲದಕ್ಕೂ ಎಲ್ಲರಿಗೂ ಅನ್ವಯ ಆಗುತ್ತೆ. ಆಗ ಸರ್ಕಾರಕ್ಕೆ ಧರ್ಮ ಸಂಕಟವಾಗುತ್ತೆ. ಹೀಗಾಗಿ ಈ ಬಿಲ್ ಬೇಡ ಅಂತ ಹಿರಿಯ ಸಚಿವರು ಹೇಳಿದ್ದಾರೆ. ದಂಡ, ಜೈಲು ಶಿಕ್ಷೆ, ಬಿಲ್ ಕರಡು ರೆಡಿಯಾಗಿದ್ದರೂ CM DCM ಬೇಡ ಎಂದಿದ್ದಾರೆ. ರಾಜಕೀಯ ಫೈಟ್ ಬೇರೆ, ಐಡಿಯಾಲಜಿ ಫೈಟ್ ಬೇರೆ. ನಿಮ್ಮಿಷ್ಟ ನೋಡಿ ಅಂತ DKಶಿ ಹೇಳಿದ್ದಾರೆ. ಹಾಗಾಗಿ ಕ್ಯಾಬಿನೆಟ್ ಚರ್ಚೆಯ ಅಭಿಪ್ರಾಯವನ್ನೇ ಮುಂದಿಟ್ಟುಕೊಂಡು ಸರ್ಕಾರ ಮಸೂದೆ ತರಲು ನಿರಾಕರಿಸಿದೆ. ಸುಮ್ಮನೆ ಯಾಕೆ ಹೈಪ್ ಕೊಡಬೇಕು ಅವರಿಗೆ? ಹಾಗಾಗಿ ಹೊಸ ಬಿಲ್ಲನ್ನು ತಂದು ಮತ್ತಷ್ಟು ಬೇರೆ ಬೇರೆ ರೀತಿಯ ಗೊಂದಲವನ್ನು ಮಾಡ್ಕೊಳ್ಳೋದು ಬೇಡ. ಈಗಿರ್ತಕ್ಕಂಥ ಆದೇಶವೇ ಸಾಕು. ಆ ಆದೇಶದ ಪ್ರಕಾರ ಎಲ್ಲೆಲ್ಲಿ ಒಂದು ರೀತಿಯಲ್ಲಿ ಬಿಗಿಯಾಗಿ ನಿಷೇಧ ಮಾಡಬೇಕು, ಒಂದು ರೀತಿಯಲ್ಲಿ ಅನುಮತಿಯನ್ನು ಕೊಡಬಾರ್ದು, ಅದರಂತೆ ಆ ಅಧಿಕಾರಿಗಳು ಕ್ರಮ ತೆಗೆದುಕೊಳ್ತಾರೆ. ಇನ್ನುಳಿದಂತೆ ಎಲ್ಲ ಒಂದು ಕಡೆ ಈ ಒಂದು RSS ವಿಚಾರವಾಗಿ ನಾವು ರಬ್ ಮಾಡ್ತಾ ಹೋದಂತೆ ಅದು ಬೇರೆ ರೀತಿಯಲ್ಲೂ ಕೂಡ ಟರ್ನ್ ತೆಗೆದುಕೊಳ್ಳುತ್ತೆ. ಹಾಗಾಗಿ ಸದ್ಯಕ್ಕೆ ಹೊಸ ಬಿಲ್ ಬೇಡ ಅಂತೇಳಿ CM DCM ಆದಿಯಾಗಿ ಎಲ್ಲ ಹಿರಿಯ ಸಚಿವರು ಕೂಡ ಪ್ರಿಯಾಂಕ ಖರ್ಗೆ ಅವರಿಗೆ ಕಿವಿ ಮಾತನ್ನು ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಕಳೆದ ವಾರ ಕ್ಯಾಬಿನೆಟ್ನಲ್ಲಿ ಆದಂತಹ ಚರ್ಚೆಯ ಫಲವಾಗಿ ಇವತ್ತು ರಾಜ್ಯ ಸರ್ಕಾರ ಆ ಒಂದು ಬಿಲ್ಲು, ಹೊಸ ಬಿಲ್ಲನ್ನು ತರೋದು ಬೇಡ ಅಂತೇಳಿ ರಿಜೆಕ್ಟ್ ಮಾಡಿದೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಇನ್ನು ಮಸೂದೆ ಕರಡು ಪ್ರತಿಯಲ್ಲಿ ಏನಿತ್ತು ಅಂತ ನೋಡೋದಾದ್ರೆ ಬಿಲ್ ಡ್ರಾಫ್ಟ್ ಹೀಗಿತ್ತು. ಧಾರ್ಮಿಕ ರಾಜಕೀಯ ಕಾರ್ಯಕ್ರಮಕ್ಕೆ ಅನುಮತಿ ಕಡ್ಡಾಯ, ಜಿಲ್ಲಾಧಿಕಾರಿ SP ಗೆ ಅನುಮತಿ ನೀಡುವ ಅಧಿಕಾರ, ನಿಯಮ ಮೀರಿದರೆ 2 ವರ್ಷ ಜೈಲು ಶಿಕ್ಷೆ, 50,000 ದಂಡ, ಎರಡನೇ ಬಾರಿ ನಿಯಮ ಮೀರಿದರೆ 3 ವರ್ಷ ಜೈಲು ಶಿಕ್ಷೆ, 1 ಲಕ್ಷ ದಂಡ, ಇದಕ್ಕೂ ಮೀರಿದರೆ ಪ್ರತಿದಿನ 5,000 ದಂಡ ವಿಧಿಸುವ ನಿಯಮ. ಹೀಗೆ ಮಸೂದೆಯ ಕರಡು ಪ್ರತಿಯಲ್ಲಿ ಉಲ್ಲೇಖವಾಗಿತ್ತು. ಚಿತ್ತಾಪುರದಲ್ಲಿ RSS ಪಥಸಂಚಲನ ವಿವಾದ, ನವೆಂಬರ್ 2ರಂದೇ ಹೋರಾಟಕ್ಕಾಗಿ DCಗೆ 4 ಅರ್ಜಿ ಸಲ್ಲಿಕೆ. ಕಾಂಗ್ರೆಸ್ ಕೇಸರಿ ಪಡೆ ನಡುವಿನ ಸಂಘರ್ಷ ತೀವ್ರ ಸ್ವರೂಪ ಪಡೆದುಕೊಂಡಿದೆ. ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿನಿಧಿಸುವ ಚಿತ್ತಾಪುರದಲ್ಲಿ ಪಥಸಂಚಲನ ಕಿಚ್ಚು ಸಂಚಲನ ಮೂಡಿಸಿದೆ. ಒಂದೆಡೆ RSS ನವೆಂಬರ್ 2ರಂದು ಪಥಸಂಚಲನಕ್ಕೆ ಅನುಮತಿ ಕೋರಿದೆ. ಮತ್ತೊಂದೆಡೆ ಅಂದೇ ನಮಗೂ ಅನುಮತಿ ನೀಡಿ ಅಂತ ದಲಿತ ಸಂಘಟನೆಗಳು ಮನವಿ ಮಾಡಿವೆ.
ಚಿತ್ತಾಪುರದಲ್ಲಿ ದಲಿತ ಸಂಘಟನೆಗಳು ವರ್ಸಸ್ RSS ಎಂಬ ಬೆಳವಣಿಗೆ ಸೃಷ್ಟಿಯಾಗಿದೆ. ಜಿಲ್ಲಾಡಳಿತದ ತೀರ್ಮಾನವೇ ಈಗ ಕುತೂಹಲಕ್ಕೆ ಕಾರಣವಾಗಿದೆ. ಈ ನಡುವೆ RSS ಪಥಸಂಚಲನದ ದಿನವೇ ಚಿತ್ತಾಪುರದಲ್ಲಿ ಹೋರಾಟಕ್ಕಾಗಿ DCಗೆ RSS 4 ಅರ್ಜಿ ಸಲ್ಲಿಕೆಯಾಗಿವೆ. RSS, ಭೀಮ್ ಆರ್ಮಿ, ದಲಿತ್ ಪ್ಯಾಂಥರ್ ಹಾಗೂ ಕುರುಬ ಸಮುದಾಯದವರಿಂದ ಹೋರಾಟಕ್ಕಾಗಿ ಅನುಮತಿ ಪತ್ರ ಸಲ್ಲಿಕೆಯಾಗಿವೆ. 4 ಅರ್ಜಿಗಳನ್ನು ಕಲಬುರಗಿ SPಗೆ ಜಿಲ್ಲಾಧಿಕಾರಿ ಫೌಜಿಯಾ ತರ್ನುಮ್ ಸಲ್ಲಿಸಿದ್ದಾರೆ. 4 ಅರ್ಜಿಗಳ ಅನುಮತಿಗಾಗಿ ಲೀಗಲ್ ಒಪಿನಿಯನ್ಗಾಗಿ SP ಮೊರೆ ಹೋಗಿದ್ದಾರೆ. ನವೆಂಬರ್ 2ರಂದು ನಮಗೆ RSS ಪಥಸಂಚಲನಕ್ಕೆ ಅನುಮತಿ ಕೊಡಿ ಅಂತ ಕೋರ್ಟ್ ಬಳಿ ಏನಂದರೆ RSSನ ಮುಖಂಡರು ಮನವಿ ಮಾಡಿದ ಬೆನ್ನಲ್ಲೇ ಈಗಾಗಲೇ ದಲಿತ ಪ್ಯಾಂಥರ್, ಭೀಮ್ ಆರ್ಮಿ ಸೇರಿದಂತೆ ಕುರುಬ ಸಮುದಾಯ ನವೆಂಬರ್ 2ರಂದು ಪ್ರತಿಭಟನೆ ನಮಗೂ ಕೂಡ ಅವಕಾಶ ಕೊಡಿ ಅಂತ 3 ಸಂಘಟನೆಗಳು ನಿನ್ನೆ ಮನವಿ ಸಲ್ಲಿಸಿದ್ದು. ಇವತ್ತು ನೋಡಿದರೆ ಕ್ರಿಶ್ಚಿಯನ್ ಸಮುದಾಯ ಕೂಡ ನಾವು ಕೂಡ ವಾಕ್ ಪ್ರೇಯರ್ ಮಾಡ್ತಾ ಇದ್ದೀವಿ, ನವೆಂಬರ್ 2ರಂದೇ ನಮಗೂ ಕೂಡ ಅನುಮತಿ ಕೊಡಿ ಅಂತ ಒಂದು ಕಡೆ ಕೇಳಿದರೆ, ಇನ್ನೊಂದು ಕಡೆ ಕೇಂದ್ರ ಸರ್ಕಾರ ನಮ್ಮ ರಾಜ್ಯಕ್ಕೆ ಮಲ್ತಾಯಿ ಧೋರಣೆ ಮಾಡಿದೆ, ಹೀಗಾಗಿ ನಾವು ಕೂಡ ನವೆಂಬರ್ 2ರಂದೇ ಚಿತ್ತಾಪುರದಲ್ಲಿ ಹೋರಾಟ ನಡೆಸುವುದಾಗಿ ರಾಜ್ಯ ರೈತ ಸಂಘ ಕೂಡ ಅದೇ ದಿನ ಪ್ರತಿಭಟನೆಗೆ ಮುಂದಾಗಿದೆ. ಹೀಗಾಗಿ ಈ 5 ಅರ್ಜಿಗಳು ಈಗ ಕಲಬುರಗಿಯ ಹೈಕೋರ್ಟ್ ಪೀಠದ ಮುಂದೆ ಇದೆ. ಹೀಗಾಗಿ ಯಾವ ದಿನಾಂಕದಂದು ಯಾರಿಗೆ ಒಂದು ಅನುಮತಿ ಕೊಡ್ತಾರೆ ಎಂಬುದು ಈಗ ಕಾದು ನೋಡಬೇಕಾಗಿದೆ. ಕೈ ಕಮಲ ನಡುವೆ ಪಥಸಂಚಲನ ಜಟಾಪಟಿ, ಇದು ಎಲ್ಲರಿಗೂ ಅನ್ವಯ ಎಂದ ಪರಮೇಶ್ವರ್. ಸರ್ಕಾರದ ವಿರುದ್ಧ ಮುಗಿಬಿದ್ದ ಕೇಸರಿ ಪಡೆ. RSSಗೆ ಮೂಗುದಾರ ಹಾಕುವ ವಿಚಾರದಲ್ಲಿ ಕಾಂಗ್ರೆಸ್ ಕೇಸರಿ ಪಡೆ ನಡುವೆ ಫೈಟ್ ಮುಂದುವರೆದಿದೆ. ಚಿತ್ತಾಪುರದಲ್ಲಿ RSS ಪಥಸಂಚಲನ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಗೃಹ ಸಚಿವ ಪರಮೇಶ್ವರ್, ಸಂಘದವರು ಅನುಮತಿ ಕೇಳಿದ್ದಾರೆ, ಬೇರೆ ಸಂಘಟನೆಗಳು ಕೇಳಿದ್ದಾರೆ. ಸ್ಥಳೀಯ ಆಡಳಿತ ಸುತ್ತೋಲೆ ಆಧರಿಸಿ ತೀರ್ಮಾನ ತೆಗೆದುಕೊಳ್ಳುತ್ತೆ. ನಮ್ಮ ಸುತ್ತೋಲೆಯಲ್ಲಿ ಎಲ್ಲೂ RSS ಅನ್ನುವ ಶಬ್ದ ಬಂದಿಲ್ಲ. ನಾವು RSS ಅನ್ನು ದೃಷ್ಟಿಯಲ್ಲಿಟ್ಕೊಂಡು ಆದೇಶ ಮಾಡಿಲ್ಲ. ಇದು ಎಲ್ಲರಿಗೂ ಅನ್ವಯ ಆಗುತ್ತೆ ಎಂದಿದ್ದಾರೆ. ಎಲ್ಲಾದರೂ ಅದೇ RSS ಶಬ್ದ ಬಂದಿದೆಯಾ? ಸುಮ್ಮನೆ ಅನಾವಶ್ಯಕವಾಗಿ RSSಗೆ ಮಾಡಿದ್ದಾರೆ, RSSಗೆ ಮಾಡಿ. ನಾವು RSSಗೆ ಒಬ್ಬರಿಗೆ ಮಾಡಲಿಲ್ಲ. ನಾವು ಎಲ್ಲ ಇದು ಈ ಸಂಘರ್ಷ ನೀವು ಹೇಳಿದ್ರಲ್ಲ, ಈಗ ಬೇರೆ ಬೇರೆಯವರೆಲ್ಲ ಕೇಳ್ತಾರೆ, ಅದು ಆಗೋದು ಬೇಡ, ಆ ಸುತ್ತೋಲೆ ಇಟ್ಕೊಂಡು ಅವ್ರು ತೀರ್ಮಾನ ತಗೊಳ್ಳಿ ಅಂತ ಹೇಳಿ ಮಾಡಿದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ವಾಗ್ದಾಳಿ ಮುಂದುವರೆಸಿದ್ದಾರೆ. RSS ಅಸ್ತಿತ್ವ ಅಳಿಸಲು ಕಾಂಗ್ರೆಸ್ ಪ್ರಯತ್ನ ಮಾಡ್ತಾ ಇದೆ ಅಂತ ಸಂಸದ ಜಗದೀಶ್ ಶೆಟ್ಟರ್ ಹೇಳಿದರೆ, RSS ಶಿಸ್ತು ಬದ್ಧತೆ ಯಾರೇ ಅದನ್ನ ಮಾದರಿಯಾಗಿ ತೆಗೆದುಕೊಂಡ್ರೂ ಸ್ವಾಗತ ಅಂತ ತೇಜಸ್ವಿ ಸೂರ್ಯ ಹೇಳಿದ್ದಾರೆ. ಇನ್ನು ಆರ್ ಅಶೋಕ್ ಈ ರೀತಿಯ ಚರ್ಚೆಯಿಂದ ಅಭಿವೃದ್ಧಿ ವಿಚಾರ ವಿಷಯಾಂತರ ನಡೀತಿದೆ ಅಂತ ಟೀಕಿಸಿದ್ದಾರೆ. RSS ಅಸ್ತಿತ್ವವನ್ನು ಕಳಿಬೇಕು ಅನ್ನುವಂಥ ಒಂದು ದುರುದ್ದೇಶ ಇಟ್ಕೊಂಡು ಅಪಪ್ರಚಾರ ಮಾಡಲಿಕ್ಕೆ ಮಾಡ್ತಾ ಇದ್ದಾರೆ. ಆದರೆ ಜನ ನಂಬ್ತಾ ಇಲ್ಲ. ಇವರು ಎಷ್ಟು ಅಪಪ್ರಚಾರ ಮಾಡ್ತಾರೆ, ಅದಕ್ಕೆ ಇನ್ನೂ ಹೆಚ್ಚಿನ ಪ್ರಚಾರ ಸಿಕ್ಕು RSS ಬೆಳವಣಿಗೆ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಇದು ವಿನಾಕಾರಣ ಟೀಕೆ ಮಾಡೋದು ನಡೀತಾ ಇದೆ. RSSದಿಂದ ಸ್ಫೂರ್ತಿ ಬಂದಿದೆ. ಅವರೆಲ್ಲರಿಗೂ ಪಥಸಂಚಲನ ಮಾಡೋದಕ್ಕೆ ಸಂವಿಧಾನದ ಅಡಿಯಲ್ಲಿ ಹಕ್ಕಿದೆ. ಚಿತ್ತಾಪುರದಲ್ಲಿ ಸಂವಿಧಾನವನ್ನು ಸಸ್ಪೆಂಡ್ ಮಾಡಿ ಅವ್ರಿಗೆ ಬೇಕಿದ್ದಂಥ ಹುಕುಂನ ರೀತಿ ನಡೆಸೋದಕ್ಕೆ ಪ್ರಯತ್ನ ಆಯಿತು. ಹೈಕೋರ್ಟು ದೇಶ ನಡೆಯುವಂಥದ್ದು ಬಾಬಾ ಸಾಹೇಬರ ಸಂವಿಧಾನದ ಕೆಳಗಡೆ, ನಿಮ್ಮ ಹುಕುಂನ ಮೇಲಲ್ಲ ಅಂತ ರಾಜ್ಯ ಸರ್ಕಾರಕ್ಕೆ ಸರಿಯಾಗಿರುವಂಥ ಪಾಠ ಕಲಿಸಿದೆ. ಈ ಹಿಂದೆ ಕೂಡ SDPI ಮತ್ತು PFIನವರು ಕರಾವಳಿ ಭಾಗದಲ್ಲಿ RSSನಂತೆಯೇ ಪಥಸಂಚಲನ ಮಾಡೋದಕ್ಕೆ ಪ್ರಯತ್ನಗಳನ್ನು ಮಾಡಿದರು. ಇವತ್ತು ಇನ್ಯಾರೋ ಹೊರಟಿದ್ದಾರೆ, ಪಥಸಂಚಲನ ಮಾಡಲಿ. RSSನ ಶಿಸ್ತು, RSSನ ಬದ್ಧತೆ, RSSನ ದೇಶಭಕ್ತಿಯಿಂದ ಪ್ರೇರಣೆಗೊಂಡು ಅದನ್ನು ನಾವೆಲ್ಲರೂ ಕೂಡ ಅಳವಡಿಸ್ಕೊಳ್ಬೇಕು ಅಂತ ಯಾರಿಗೇ ಆಸಕ್ತಿ ಇದ್ರೂ ಕೂಡ ಅವರಿಗೆ ನಮ್ಮ ಬೆಂಬಲ ಮತ್ತು ಸಹಕಾರ ಇರುತ್ತೆ. ದಲಿತ ಸಂಘರ್ಷ ಸಮಸ್ಯೆ ಆಗಲಿ, ಭೀಮ್ ಆಗಲಿ, ಅವರೆಲ್ಲ ಮಾಡೋಕ್ಕೆ ಅಧಿಕಾರ ಇದೆ. ಮಾಡಬೇಡ ಅಂತ ಯಾರು ಹೇಳಿದ್ದಾರೆ ಅವ್ರಿಗೆ? ಅದನ್ನು ಸ್ಟಾಪ್ ಮಾಡಬೇಕು ಅಂತ ನಾವೆಂದು ಎಂದಿಲ್ಲ. ಅದನ್ನು ಮಾಡಲಿ. ನಮಗೂ ಪೊಲಿಟಿಕಲ್ಲಿ RSSಗೂ ನಮಗೇನು ಸಂಬಂಧ ಇಲ್ಲ. ಅದೊಂದು ರಾಷ್ಟ್ರೀಯತೆ ಬೆಳೆಸೋವಂಥ ಒಂದು ಸಂಸ್ಥೆ, ದೇಶಕ್ಕಾಗಿ ತನ್ನ ತನು ಮನ ಧನವನ್ನು ತ್ಯಾಗ ಮಾಡುವಂಥ ಸಂಸ್ಥೆ. ಅದಕ್ಕೂ BJPಗೆ ಹೋಲಿಕೆ ಮಾಡೋಕ್ಕೆ ಹೋಗಬೇಡಿ ನೀವು. BJP ಒಂದು ರಾಜಕೀಯ ಪಕ್ಷ, ಅದು ಒಂದು ಸಾಮಾಜಿಕ ಪಕ್ಷ. ಅದರಿಂದ ಅದಕ್ಕೂ ನಮಗೂ ಹೋಲಿಕೆ ಮಾಡೋಕ್ಕೆ ಹೋಗಬೇಡಿ. ಅದೇ ಸ್ವತಂತ್ರವಾಗಿ ತೀರ್ಮಾನ ತೆಗೆದುಕೊಳ್ತಾರೆ. ಒಟ್ಟಾರೆ RSS ವರ್ಸಸ್ ಕಾಂಗ್ರೆಸ್ ನಡುವೆ ಜಟಾಪಟಿ ಮಧ್ಯೆ ಸರ್ಕಾರ ಚಟುವಟಿಕೆಗಳಿಗೆ ಬ್ರೇಕ್ ಹಾಕುವ ವಿಚಾರದಲ್ಲಿ ಎಚ್ಚರಿಕೆಯ ಹೆಜ್ಜೆ ಇಟ್ಟಿದೆ. ಹೊಸ ಬಿಲ್ ತರಲು ಸರ್ಕಾರ ರೆಡ್ ಸಿಗ್ನಲ್ ನೀಡಿದೆ. ಪೊಲಿಟಿಕಲ್ ಬ್ಯೂರೋ, ಪಬ್ಲಿಕ್ ಟಿವಿ.